ಫುಲ್ ಬಡ್ಕೋತಾವಳೆ ಅಳ್ತಾವಳೆ. ಮಾಮ ನಾವ್ ಸತ್ತೋಗ್ತೀವಮ್ಮ, ನೀರ್ ತುಂಬ್ಕೊಂಡ್ಬಿಟ್ಟೈತಮ್ಮ. ಸಂತು ಹೌದಾ? ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಗೀತಾಂಜಲಿ ನೀನು. ಗೀತಾಂಜಲಿ ಇದು ರಕ್ಷಿತನ್ ಸೆಲೆಕ್ಷನ್ 100% ಸೆಲೆಕ್ಟ್ ಮಾಡಿರಲ್ಲ. ಏನು ಗಿಫ್ಟ್ ಇದು? ಏನ್ ಕೊಟ್ಟು ನಾನು ಹೆಂಗೋ ಬರೀಲಿ ಸೇವ್ ಮಾಡಿರೋದ್ ಬರೀ ಎಮೋಜಿ ಎಲ್ಲ ಮಾಡ್ತಿದ್ದಲ್ಲ. ಲೂಸ್ ನನ್ ಮಗ್ನೆ ಕನ್ನಡ ಅಂತೆ. ಗೈಸ್ ಅವ್ರ ಅಕ್ಕಂಗೆ ಗಿಫ್ಟ್ ತಗೋತಾ ಇದ್ದಾನೆ. ಲೈಫಲ್ಲಿ ಫಸ್ಟ್ ಟೈಮ್ ತಗೋತಾ ಇರೋದು ನಿಮ್ಮ ಅಕ್ಕನ ಗಿಫ್ಟು? ಇಲ್ಲ, ಡಾಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಹೌದಾ? ಡಾಲ್ಸ್ ಅಂದ್ರೆ ನಿನ್ ಕಾಸಲ್ಲಿ ದುಡ್ದಿರೋ ನಿನ್ ಕಾಸಲ್ಲಿ? ಕಾಸಲ್ಲೇನೆ. ಹೌದಾ? ನೀವು ಅಪ್ಪ ಅಮ್ಮ ಕೊಟ್ಟಿರೋ ಸೇವಿಂಗ್ಸ್ ಅನ್ಕೊಂಡೆ. ಸೇವಿಂಗ್ಸ್ ಎಲ್ಲ ಅಷ್ಟೇ ಇರಲಿಲ್ಲ. ಎಷ್ಟು ವರ್ಷ ಆಯ್ತು ಗಿಫ್ಟ್ ಕೊಟ್ಟು ನಿಮ್ಮ ಅಕ್ಕಂಗೆ? ಆಯ್ತು 3-4 ಇಯರ್ಸ್. ಸರಿ ತಗೋ, ಅದೇ ಫ್ಯಾನ್ ಚೆನ್ನಾಗಿದೆ ಅದು. ಗೈಸ್ ತುಂಬ ಬ್ಯಾಗ್ಸ್ ನೋಡಿದ್ವಿ, ಇಲ್ಲ ಅಷ್ಟು ಕಲೆಕ್ಷನ್ಸ್ ಇಲ್ಲ. ಆ್ಯಂಡ್ ನಮಗೆ ಯಾಕೋ ಅಷ್ಟು ಅಟ್ರಾಕ್ಟಿವ್ ಅನಿಸ್ತಾ ಇಲ್ಲ. ಇದು ಕಲರ್ ಚೆನ್ನಾಗಿದೆ. ಅವರ ಆಚೆ ಶಾಪಿಂಗ್ ಅಥವಾ ಎಲ್ಲಾದರೂ ಆಚೆ ಹೋದಾಗ ಇಟ್ಕೊಳ್ಳೋಕ್ಕೆ ಫೋನು ಅದೆಲ್ಲ ಚೆನ್ನಾಗಿರುತ್ತೆ. ತೆಗಿಬೇಡ ಏನೋ. ಓ ಸೇಫ್ಟಿ ಗೈಸ್, ಸೇಫ್ಟಿ ನೋಡ್ತಾ ಇದ್ದಾನೆ ಅವ್ರ ಅಕ್ಕಂದು. ಸೇಫ್ಟಿ ಅಂತ ಈ ಹಬ್ಬ ಸ್ಪೆಷಲ್ಲು ಅಕ್ಕ ತಮ್ಮ ವ್ಲಾಗ್ ಮಾಡ್ತಾ ಇದ್ದಾರೆ ಗೈಸ್. ಹೂ ನೋಸ್ ಹೂಮ್ ಬೆಟರ್. ಅಕ್ಕ ಚೆನ್ನಾಗ್ ಅರ್ಥ ತಮ್ಮ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದಾರ ಅಂತ. ಯಾರ್ ಗಿಫ್ಟ್? ನಾನ್ ಪ್ರಾಮಿಸ್. ಯಾಕಂದ್ರೆ ನನ್ ಫೋನ್ ಅಲ್ಲಿ ಇರೋದ್ ಕ್ವೆಶ್ಚನ್ ಅವನು ಕಳ್ಸೇ ಇಲ್ಲ, ಅವ್ನ್ ಗೊತ್ತೂ ಇಲ್ಲ. ಯಾರ್ ಬಿನ್ ಆಗ್ತೀರೋ ಒಬ್ಬರಿಗೊಬ್ರು ಗಿಫ್ಟ್ ಕೊಟ್ಕೊಬೇಕು. ಇಲ್ಲ ಆಮೇಲೆ ಆಮೇಲೆ ವ್ಲಾಗ್ ಆದ್ಮೇಲೆ. ಗೈಸ್ ರಕ್ಷಾ ಬಂಧನ್ ಸ್ಪೆಷಲ್ ನಾನು ಒಂದಷ್ಟು ಕ್ವೆಶ್ಚನ್ಸ್ ರೆಡಿ ಮಾಡಿದ್ದೀನಿ. ಹೂ ನೋಸ್ ಹೂಮ್ ಬೆಟರ್ ಮಾಡೋಣ. ಏನದು ಇಬ್ರು ಸ್ವಲ್ಪ ಬಿಲ್ಡಪ್ ಹಾಕ್ಕೊಂತ ಇರ್ತಾರೆ ಅವ್ರ ಚೈಲ್ಡ್ಹುಡ್ ಬಗ್ಗೆ ಅಥವಾ ಏನಾದ್ರು ಮಾತಾಡುವಾಗ ನಂಗೊತ್ತು ಅಂತ. ಸೊ ನಾನು ಒಂದಷ್ಟು ಕ್ವೆಶ್ಚನ್ಸ್ ರೆಡಿ ಮಾಡಿದ್ದೀನಿ. ಇವನ್ಗೂ ಗೊತ್ತಿಲ್ಲ. ಈಗ ನಾನು ಕೇಳ್ತೀನಿ, ಯಾರು ವಿನ್ ಆಗ್ತಾರೋ ಅವ್ರೊಬ್ಬರಿಗೆ ಗಿಫ್ಟ್, ಆಪೋಸಿಟ್ ಪರ್ಸನ್ಗೆ ಗಿಫ್ಟ್ ಕೊಡ್ಬೇಕು ಅಷ್ಟೇ. ಆಯ್ತಾ? ರೆಡಿನಾ? ಈಗ ನಾನು ಹೆಲ್ತ್ ಕ್ವೆಶ್ಚನ್ ಕೇಳ್ತೀನಿ. ಫಾರ್ ಎಕ್ಸಾಂಪಲ್ ಫೇವ್ರೆಟ್ ಕಲರ್. ಆಯ್ತಾ? ಫೇವ್ರೆಟ್ ಕಲರ್ ಅಂದ್ರೆ ನೀವು ಇಲ್ಲಿ ಬರಿಬೇಕು ಅವ್ನ್ ಯಾವ ಕಲರ್. ಅವ್ನ್ ನಿಮ್ ಕಲರ್ ಬರೀತಾನೆ. ಈಸಿ ಕ್ವೆಶ್ಚನ್ ಕೇಳ್ತೀನಿ. ಫೇವ್ರೆಟ್ ಐಸ್ ಕ್ರೀಮ್ ಫ್ಲೇವರ್ ನಿಮ್ಮ ಅಕ್ಕಂದು ನಿಮ್ಮ ತಮ್ಮಂದು, ಹಂಗೆ. ಆಯ್ತಾ? ರೆಡಿ? 3, 2, 1 ಶೋ. ಬಟರ್ ಸ್ಕಾಚು. ಅದೇನು ಬಟರ್ ಸ್ಕಾಚ್? ಕರೆಕ್ಟಾ? ನಿಮ್ದು ಬಟರ್ ಸ್ಕಾಚಾ? ಅಲ್ಲ, ಚಾಕ್ಲೇಟ್. ಓಕೆ, ಒಂದು ನೆಕ್ಸ್ಟ್ ಕ್ವೆಶ್ಚನ್. ಹೂ ಬ್ಲೇಮ್ಸ್ ದ ಅದರ್ ಬೀಯಿಂಗ್ ದ ಒನ್ ಹೂ ಡಿಡ್ ರಾಂಗ್. ಆಯ್ತು, ಯಾರ ಮೇಲೆ ಬ್ಲೇಮ್ ಮಾಡ್ತಾರೆ? ಇರೋ ಕ್ವೆಶ್ಚನ್ ನಾನು ಕನ್ನಡದಲ್ಲಿ ಹೇಳ್ಬೇಕು, ಇದು ಇಂಗ್ಲಿಷ್ ಅಲ್ಲ. ಯಾರ ಮೇಲೆ ಬ್ಲೇಮ್ ಮಾಡ್ತಾರೆ ಬಟ್ ಅವ್ರದ್ದೇ ತಪ್ಪಿರುತ್ತೆ, ತಪ್ಪು ಅವ್ರದ್ದಿರುತ್ತೆ, ಆದ್ರೆ ಬೇರೆಯವ್ರ ಮೇಲೆ ಎತ್ತಾಕ್ಬಿಡ್ತಾರೆ. ಗುಂಡನ್ ಹಾಕ್ಬೇಕು ಅದ್ರಲ್ಲಿ. 3, 2, 1 ಗೋ. ಸಂತು ಹೌದಾ? ನೀನ್ ಆತರ ಎಲ್ಲ ಮಾಡಿದ್ಯಾ? ನಾನೇ ಬೇಜಾರ್ ಹಾಕೊಡೋದು, ನಾನೇ ಮಾಡೋದು. ಇವಳೇ ಮಾಡ್ತಾವಳು, ನಗಿಸ್ತಾವಳು, ಹೊಡಿತಾವಳು ಅಂದ್ಬಿಟ್ಟು ಇವಳಿಗೂ ಹೊಡಿಸಿದ್ದೀನಿ. ಸರಿ, ಹೂ ಸ್ಟಾರ್ಟ್ಸ್ ದ ಫೈಟ್ ಫಾರ್ ಲಿಟಲ್ ಥಿಂಗ್ಸ್? ಇಷ್ಟಕ್ಕೂ ಜಗಳ ಆಡೋದು ಯಾರು? ಕೆಣ್ಕೊಂಡ್ ಬರೋದೆ. 3, 2, 1 ಮೀ. ಸಂತು ಒಂದೊಂದು ಪಾಯಿಂಟ್. ಏನ್ ಈ ರೇಂಜಾಗ ಆಡ್ತವ್ರ ಇವ್ರಿಬ್ರು. ಈಗ ಎಸ್ ಆರ್ ನೋ ಕ್ವೆಶ್ಚನ್. ನೀವ್ ಇಬ್ರು ಒಬ್ಬರದೊಬ್ರು ಫುಡ್ ಅಥವಾ ಸ್ನಾಕ್ಸ್ ಏನಾದ್ರು ಕಳ್ತನ ಮಾಡಿ ತಿಂದಿದ್ದೀರಾ ಒಬ್ರು ಗೊತ್ತಾಗ್ದಿರಂಗೆ. ರೆಡಿ? 3, 2, 1 ಗೋ. ಚಾಕ್ಲೇಟ್ ನೀವು ಕದ್ದಿದ್ದೀರಾ ಒಂದು? ನನ್ ಚಾಕ್ಲೇಟ್ ಅವ್ನ್ ಕದೀತಿದ್ದ. ನೀವ್ ಅವ್ನ್ ಕದ್ದಿಲ್ಲ ಯಾವತ್ತು? ಅವನೇನೋ ತಗೊಂಬಂದೇ ಇಡ್ತಾ ಇರ್ಲಿಲ್ಲ. ಎಸ್ ಆರ್ ನೋ ಅಂದ್ರೆ ಚಾಕ್ಲೇಟ್ ಅಂತ ಬಂದೋಳೆ. ಬರಿಬೇಕಾಗಿತ್ತು ನೀವು. ನೋನಾ ನಿಮ್ದು ಕ್ವೆಶ್ಚನ್ ಅರ್ಥ ಆಗಿಲ್ವಾ? ಅವನು ನಿಮಗೆ ಇರಿಟೇಟ್ ಮಾಡೋ ವೇ ಏನು? ಅವ್ರು ನಿನಗೆ ಇರಿಟೇಟ್ ಮಾಡೋ ವೇ ಏನು? 2, 1 ಶೋ. ಸ್ಕ್ರೀಮಿಂಗ್. ಬೈ
ನಿಕ್ ನೇಮ್ಸ್. ಕರೆಕ್ಟ್ ಅವ್ರು ಹೇಳಿದ್ದು, ಅವ್ನು ಹೇಳಿದ್ ಕರೆಕ್ಟಾ? ಕಿರ್ಚೋದೆ. ಸರಿ, ಒಂದೊಂದು ಪಾಯಿಂಟ್. ಒಂದೇ ಒಂದ್ ಇಟ್ಕೊಂಡು ಅದನ್ನೇ ರೇಗಿಸ್ತಾ ಕೂತಿರೋದೆ. ಇವಳು ಸುಮ್ನೆ ಬಡ್ಕೊಳ್ಳೋದು. ಅದೇ ನನ್ಗೆ ಅಸ್ತ್ರ. ಹೂ ಇಸ್ ದೇರ್ ಫಸ್ಟ್ ಹೀರೋ ದೇ ಲೈಕ್? ಲೈಫಲ್ಲಿ ಫಸ್ಟ್ ಹೀರೋ ಅವ್ನ್ದು ಯಾವ್ದು, ನಿಮ್ದು ಯಾವ್ದು, ಅವ್ರದ್ದು ಯಾವ್ದು? ನಿಂದು ಗೀತಾಂಜಲಿ. ನೀನು ಗೀತಾಂಜಲಿ ಹೀರೋನ ಇವಳದ? ಒಬ್ಬರದೊಬ್ರು ಬರಿಬೇಕು, ಅವ್ರವ್ರದ್ದಲ್ಲ. ಅವನ ಹೆಸರೇ ಗೊತ್ತಿಲ್ಲ. ಗೊತ್ತಾ ನಿಮ್ಗೆ? 3, 2, 1 ಶೋ. ಯಶ್, ಹೃತಿಕ್ ರೋಷನ್. ಯಶ್ ಅಂತೆ. ಕರೆಕ್ಟ್. ಅವಾಗ ನಿಮ್ದು ಋತಿಕ್ ಋತಿಕ್ ರೋಷನ್ ಆಡ್ತೀಯ ಅಂತ. ಅವಾಗ ಎಷ್ಟು ಇಷ್ಟ ಅಂತ ಇದ್ದೆ. ಇವಾಗೆಲ್ಲ ಯಾರು ಇಲ್ಲ. ಇವಾಗ ಯು ಆರ್ ದ ಸೂಪರ್ ಹೀರೋ. ನಮ್ ಬಾಸ್ ಯಾವತ್ತು ಯೂನಿವರ್ಸ್ ಬಾಸ್ ಚೇಂಜ್ ಆಗಲ್ಲ ಗೈಸ್. ಫಾರ್ ಎವರ್ ಜಾಕಿ ಚಾನ್. ನೆಕ್ಸ್ಟ್ ಲಾಸ್ಟ್ ಮೂವಿ ಅವ್ನ್ ಯಾವ್ದು ನೋಡಿದ್ದು, ನೀವ್ ಯಾವ್ದು ನೋಡಿದ್ದು? ವಿಚ್ ಇಸ್ ದೇರ್? ಇಲ್ಲ ಸೆಪರೇಟ್ ಯಾವ್ದಾದ್ರು ಲಾಸ್ಟ್ ಮೂವಿ ವಿಚ್ ದೇ ವಾಚ್ಡ್. ಅಯ್ಯೋ ಯಾವ್ದೋದು, ನನ್ ಫುಲ್ ಹೆಸರು ಗೊತ್ತಿಲ್ಲ, ಆದ್ರೆ ಶಾರ್ಟ್ ಫಾರ್ಮ್ ಬರೀತೀನಿ. 3, 2, 1 ಶೋ. ಮಹಾದೇವ ನರಸಿಂಹ. ಮಾತಾಡ್ಕೊಂಡಿದ್ದೀವಿ ನಾವೇ. ಓಕೆ, 1-1. ವಾಟ್ ಇಸ್ ದ ಕಾಂಟ್ಯಾಕ್ಟ್ ಸೇವ್ಡ್ ಇನ್ ಅದರ್? ಅವ್ನು ನಿಮ್ದೇನ್? ನೀವು ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಹೆಂಗೋ ಬರೀಲಿ, ಸೇವ್ ಮಾಡಿರೋದ್ ಬರೀ. ಎಲ್ಲ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಒಂದ್ 2-3 ಅಕ್ಷರ. ಇಲ್ಲ ನೀ ಕರೆಕ್ಟ್. ಸ್ವಲ್ಪ ಮಾಡ್ರಿ, ಆಮೇಲೆ ಹೇಳ್ರಿ. ಫುಲ್ ಸ್ಪೆಲ್ಲಿಂಗ್ ನೋಡಿಲ್ಲ ನಾನು. ಸರಿ, ಓಕೆ. 3, 2, 1 ಶೋ. ಸಂತು. ಎಮೋಜಿ ಬೇರೆ ಬರ್ದಿದ್ದಾನೆ ಕೈಸಲ್ಲಿ. ಎಮೋಜಿ ಎಲ್ಲ ಮಾಡ್ತಿದ್ದಾನೆ. ಅನಸೆನ್ಸ್ ಕ್ವೆಶ್ಚನ್. ಕರೆಕ್ಟ್. ನನಗೆ ಫುಲ್ ಗೊತ್ತಿಲ್ಲ, ಅಷ್ಟು ಬರ್ದಿಲ್ಲ. ಪರವಾಗಿಲ್ಲ. ಸ್ಕ್ವಿಸ್ಟರ್ ಬಂದು ಫ್ರೆಂಚ್ ಅಲ್ಲಿ ಸಿಸ್ಟರ್ ಅಂತ. 1 ಹಾಕಿದ್ಬರ್ಗು. ಅನಾಸಿನ್. ಬೀಪಾಕು. ರೆಡಿ? ನೆಕ್ಸ್ಟ್ ಕ್ವೆಶ್ಚನ್. ವಾಟ್ಸ್ ದ ಅದರ್ ಝೋಡಿಯಾಕ್ ಸೈನ್? ಏಯ್ ಸುಮ್ನೆ ಇರು ಗುಂಡ. ಮತ್ತೆ ಝೋಡಿಯಾಕ್ ಸೈನ್ ಅದರ್ಸ್ ದೋ. ಕ್ಯಾನ್ಸರ್. ಕುಂಭ. ಕ್ಯಾನ್ಸರ್ ನಿಮ್ದು? ಕುಂಭ. 1-1. ಏನು ಇದು? ಈಗ ನೋಡಿ ಕೊಡ್ತೀನಿ, ಟ್ವಿಸ್ಟ್ ಕೊಡ್ತೀನಿ ನೋಡಿ. ಇವಾಗ ಈಗ ಎಲ್ಲನೂ ಕರೆಕ್ಟ್ ಆಗಿ ಹೇಳ್ತಾರೆ. ಅದರ್ ಶೂ ಸೈಜ್ ಯಾವ್ದು ಅವ್ರದ್ದು? ಎಲ್ಲ ಎತ್ತ. ಇದು ಗೊತ್ತೇನೋ, ಯಾವ್ದು ಕೊಡ್ಲಿಕ್ಕೆ? 2, 1 ಶೋ. 7, 8. 7 ನಿಮ್ದು? ನನ್ 7, ಅವ್ನ್ 8. ನಂದು 8 ಅಲ್ಲ, ನಂದು 7. ಇವಾಗ 7, ಮುಂಚೆ 6. ಏಯ್ ನನ್ ಕಾಲ್ ಇಟ ಐತ್ ಕಣೆ. ವಾಟ್ಸ್ ದ ಅದರ್ಸ್ ವಿಯರ್ಡೆಸ್ಟ್ ಹ್ಯಾಬಿಟ್ ಯಾವ್ದು ಅವ್ರದ್ದು? ಅದಾ ಬರಿತೀನಿ ನಾನು. ಅಯ್ಯೋ ಇದೆಲ್ಲ ಬರೀತಾಳಮ್ಮ. ಓ ಬೇಡ ಹಂಗಾದ್ರೆ ಅದನ್ನ ನಾನು ಬರೆಯಕ್ಕಾಗಲ್ಲ. ಏನು ಗೊಣ್ಣೆ ಅಲ್ಲ. ಮತ್ತೆ 2, 1 ಗೋ. ನಥಿಂಗ್. ಮಿಕ್ಸಿಂಗ್ ಫುಡ್ ವಿತ್ ವೆರೈಟೀಸ್ ಆಫ್ ಡಿಶಸ್. ಹೌದಾ? ಅದೇ ಬಿರಿಯಾನಿ, ಕಬಾಬು, ಮೊಸರು ಬಜ್ಜಿ, ಈರುಳ್ಳಿ, ಬಿರಿಯಾನಿ ಪೀಸು ಎಲ್ಲಾನು ಮಿಕ್ಸ್ ಮಾಡಿ. ನಥಿಂಗ್. ನೀನೇನ್ ಮಾಡ್ತೀಯ ವಿಯರ್ಡೆಸ್ಟ್ ಥಿಂಗ್? ನೀನ್ ಏನಾದ್ರೂ ಬರಿಬೋತಿದ್ರಲ್ವಾ ನನ್ ಬಗ್ಗೆ. ವಾಟ್ಸ್ ದ ಅದರ್ಸ್ ಪ್ರಿಫರ್ಡ್ ಲವ್ ಲ್ಯಾಂಗ್ವೇಜ್ ಫಾರ್ ಎಕ್ಸ್ಪ್ರೆಸ್ಸಿಂಗ್ ಅಫೆಕ್ಷನ್? ಲವ್ ಲ್ಯಾಂಗ್ವೇಜ್ ಯಾವ್ದು? ಅವ್ರ ಲವ್ ತೋರ್ಸಕ್ಕೆ ಬೇರೆಯವ್ರ ಮೇಲೆ. ನೀನ್ ತಪ್ಪು ಬರೀತಿ ಅನ್ಸ್ತದೆ ಇವಾಗ ನಿಮ್ಗೆ. ನಾನು ತಪ್ಪು ಮಾಡ್ತಾನೆ ಅನ್ಸ್ತದೆ ನನಗೆ. ನಾವು ಮಾಡ್ತಿರೋದು ನೋಡಿದ್ರೆ. 1 ಗೋ. ಕನ್ನಡ. ಲೂಸ್ ನನ್ ಮಗ್ನೆ. ಕನ್ನಡ ಅಂತೆ. ಲವ್ ಲ್ಯಾಂಗ್ವೇಜ್ ಅಂದ್ರೆ ಕನ್ನಡ. ದನ. ಏಯ್ ಸಂದೇಶಕ್ಕೆ 0 ಹಾಕಂಗ್ ಒಂದು ನನಗೆ. ಲಾಸ್ಟ್ ಕ್ವೆಶ್ಚನ್. ಇವೊಂದು ಸ್ವಲ್ಪ ಸೀರಿಯಸ್ ಕ್ವೆಶ್ಚನ್. ಲಾಸ್ಟ್ ಕ್ವೆಶ್ಚನ್. ವಾಟ್ಸ್ ಯೋರ್ ಚೈಲ್ಡ್ಹುಡ್ ಫಿಯರ್ ದೇ ಹ್ಯಾವ್ ನೆವರ್ ಔಟ್ಗ್ರೋನ್? ಚೈಲ್ಡ್ಹುಡ್ ಫಿಯರ್ ಇನ್ನೂ ಆಚೆ ಬಂದಿಲ್ಲ ಅವರು. ಚಿಕ್ಕ ವಯಸ್ಸಿಂದ ಒಂದು. 3, 2, 1 ಗೋ. ಡ್ಯಾಡ್. ವಿನಾಯಕ ಡೆತ್. ಓ ಪಾಯಿಂಟ್. ಡ್ಯಾಡ್. ಡ್ಯಾಡ್ ಪಕ್ಕ. 1 ಬೆಸ್ಟ್ ಫ್ರೆಂಡ್. ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್. ಆಕ್ಸಿಡೆಂಟ್.
ಈ ಆಕ್ಸಿಡೆಂಟ್ ಅಲ್ಲ ಹಂಗೆ ಸೇಮ್ ಹಾರ್ಟ್ ಅಟ್ಯಾಕ್ Breathing ತರನೇ disease. Breathing ಚಿಕ್ಕೋನ್ ಅವಾಗ ಎಷ್ಟು ವಯಸ್ಸು ಏನ್ ಮನ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಹೋಗ್ಲಿ 17 years. 1 ಪಾಯಿಂಟ್ ಅಲ್ಲಿ ಹೇಮಕ್ಕ ಗೆದ್ದಿದ್ದಾರೆ. ಆಲ್ವೇಸ್ ಐ ವಿನ್. ₹1 ಕಾಯಿನಿದ್ರೆ ಕೊಡು. ನೀನ್ ಅವ್ರಿಗೆ ಗಿಫ್ಟ್ ಕೊಡ್ಬೇಕು. ಒಂದೇ ಪಾಯಿಂಟ್ ಅಲ್ವಾ? ಅದಕ್ಕೂ ಮುಂಚೆ ಈಗ ನಾನು ಒಂದು ಕ್ವೆಶ್ಚನ್ ಕೇಳ್ತೀನಿ, ಸೀರಿಯಸ್ ಕ್ವೆಶ್ಚನ್ ಆಯ್ತಾ? ಅಕ್ಕ ತಮ್ಮ ಅಂದ್ರೆ ನಿಮ್ಗೆ ಸಡನ್ ಆಗಿ ನೆನಪಾಗೋದು ಬಾಂಡ್ ಅಂದ್ರೆ ಏನು? ಜನರಲ್ ಆಗಿ ಗೋಬಿ ರೈಸ್. ಜನರಲ್ ಆಗಿ ಬಾಂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ನೀನು ಓವರ್ ಆಗಾಡ್ರೆ ನಿಂಗೂ ಬೀಳುತ್ತೀಗ. ಜನರಲ್ ಆಗಿ ಬಾಂಡ್ ಅಂದ್ರೆ ನಮ್ಮಿಬ್ರದ್ದು ಒಂಥರ ತುಂಬಾ ಸ್ಪೆಷಲ್ ಬಾಂಡ್. ನಾವು ಎಲ್ಲಾರು ಕೇರು ಕನ್ಸರ್ನ್ ಎಲ್ಲ ಮಾಡ್ತಾರೆ, ಯಾವ್ದು ಮಾಡಲ್ಲ. ಆದ್ರೆ ಜಗಳ ಬೇಜಾನ್ ಮಾಡ್ತೀವಿ, ಅದರಲ್ಲೇ ಕೇರು ಕನ್ಸರ್ನ್ ಮಾಡ್ತೀವಿ. ಅದು ಸ್ಪೆಷಲ್ ಬಾಂಡ್. ಬೆಸ್ಟ್ ಮೆಮೊರಿ ಏನು? ಬೆಸ್ಟ್ ಮೆಮೊರಿ ನೀನ್ ಹೇಳು, ಆಮೇಲೆ ನಾನು ಹೇಳ್ತೀನಿ. ಇವ್ನು ತುಂಬಾ ಚಿಕ್ಕವನು, ಸ್ಕೂಲಿಗೆ ಬಿಡ್ಬೇಕು, ಮಮ್ಮಿ ನಮ್ಮನ್ನು ಬೆಳಗ್ಗೆ ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾ ಇದ್ರು. ಸಾಯಂಕಾಲ ನಾನು ಅವನು ಇಬ್ಬರೇ ನಡ್ಕೊಂಡು ಮನೆಗೆ ಬರಬೇಕಾಗ್ತಾ ಇತ್ತು. ತುಂಬ ತೀಟೆ. ಅವ್ನು ಲಂಚ್ ಬ್ಯಾಗ್ ಅವ್ನು ಕ್ಯಾರಿ ಮಾಡ್ತಾ ಇರಲಿಲ್ಲ, ರೋಡಲ್ಲೇ ಇಟ್ಬಿಟ್ಟು ಹೋಗ್ಬಿಡ್ತಿದ್ದ. ನೀನೇ ಎತ್ಕೊಂಬ ಅಂದ್ಬಿಟ್ಟು ಒಬ್ಬನೇ ನಾವಿಬ್ಬರೇ. ಅವ್ನು ಇನ್ನೂ LKG, ನಾನು ಫಸ್ಟ್ ಸ್ಟ್ಯಾಂಡರ್ಡ್. ನಾನೇ ಚಿಕ್ಕವಳು, ಅವನು ನೋಡ್ಕೊಂಡು ಕರ್ಕೊಂಡು ಬರ್ತಾ ಇದ್ವಿ. ಬಟ್ ಅದು ತುಂಬ ಇನ್ನೂ ತಲೆಯಲ್ಲಿದೆ. ನಾನು ಹೇಳ್ತೀನಿ, ನಾನು ಕೇಳ್ತಾ ಎದ್ದು ಬಿದ್ದು ನಡ್ಬಿಡ್ಬೇಕು. ಏನು ಗೊತ್ತಾ, ನಾವೊಂದು ಫಸ್ಟು ಮನೆ ಬ್ಯಾಂಗ್ಳೂರಿಗೆ ಬಂದಾಗ ಹೇಳಿದ್ನಲ್ಲ, ಚಿಕ್ಕ ಮನೆ, ಆ ಮನೆಗೆ ಬಂದಿದ್ವಿ. ಆ ಮನೆ ಡೋರಿಂದ ಟಾಪಲ್ಲೇ ವೆಂಟಿಲೇಷನ್ ಇದ್ದಿದ್ದು ಆಯ್ತಾ. ಒಂದಿನ ಜೋರ್ ಮಳೆ ಆಯ್ತಾ, ಮನೆ ಒಳಗಡೆ ಎಲ್ಲ ನೀರು ನುಗ್ಬಿಡ್ತು. ನಾವು ಚಿಕ್ಕ ಮನೆ ಅಲ್ವಾ, ಮಂಚದ ಮೇಲೆ ಎಲ್ಲ ಸಿಡಿಯೋಕೆ ಸ್ಟಾರ್ಟ್ ಆಗೋಯ್ತು. ಫುಲ್ಲು ನೀರು ಸ್ವಲ್ಪ ತುಂಬ್ಕೊಳಕ್ ಸ್ಟಾರ್ಟ್ ಆಗೋಯ್ತು, ಮ್ಯಾಟೆಲ್ಲ ಒದ್ದೆ ಆಗೋಯ್ತು. ಯಾರೂ ಇಲ್ಲ, ಅಮ್ಮ ಅಪ್ಪ ಯಾರೂ ಇಲ್ಲ, ನಾವಿಬ್ಬರೇ ಸ್ಕೂಲಿಂದ ಬಂದಿರೋದಲ್ಲ. ಮಳೆ ಜೋರಾಗೋಯ್ತು. ಇವಳೇನ್ ಮಾಡ್ತಾವಳೆ, ಫುಲ್ ಬಡ್ಕೋತಾವಳೆ, ಅಳ್ತಾವಳೆ, ಅಮ್ಮ ಅಮ್ಮ ನಾವು ಸತ್ತೋಗ್ತೀವಮ್ಮ, ನೀರು ತುಂಬ್ಕೊಂಡ್ಬಿಟ್ಟೈತಮ್ಮ, ನಾವು ಸತ್ತೋಗ್ತೀವಮ್ಮ. ದೇವರನ್ನ ಬೇಡ್ಕೋತಾ ಇದೆ, ಕಾಪಾಡಪ್ಪ ದೇವ್ರು, ಸತ್ತೋಗ್ತೀನಿ. ಹಿಂಗ್ ಕುಡ್ದಿದ್ದು ಅದು ಒಂದು ನಾಟಿ ಔಷಧಿ, ಇಂಕ್ ಕಲರಲ್ಲೇ ಇದೆ. ಇಂಕ್ ನಾನೇ ಕುಡ್ದ್ಬಿಟ್ಟಿದೀನಿ ಆ ನಾಟಿ ಔಷಧಿ ಅನ್ಕೊಂಡು. ನಾನ್ ಸತ್ತೋಗ್ಬಿಡ್ತೀನಿ. ನಿಮ್ಮ ಅಕ್ಕ ನಿನ್ಗೆ ಕೊಟ್ಟಿದ್ದು ಬೆಸ್ಟ್ ಗಿಫ್ಟ್ ಅಂದ್ರೆ ಇವತ್ತವರೆಗೂ ನಿಂಗೆ ಮೆಮೊರೇಬಲ್ ಏನು? ನಂಗೆ ಕೊಟ್ಟಿದ್ದು ಬೆಸ್ಟ್ ಗಿಫ್ಟ್ ಅಂದ್ರೆ, ಇದು ಮರ್ತೋದ್ರೆ ಅವನು ಇನ್ ಯಾವತ್ತು ಏನೇನೋ ಕೊಟ್ಬಿಟ್ಟಿದೀನಿ ಅಂತ ಅಲ್ಲ, ಆದ್ರೆ ನಾನೇ ಅದು ಫಸ್ಟ್ ಟೈಮ್ ಕೊಟ್ಟಿದ್ದು, ನನ್ನ ದುಡ್ಡಲ್ಲಿ ನಾನು ಕೊಡ್ಸಿದ್ದು ಅನ್ನೋದು. ನಾನು ಆ ರೇಂಜ್ಗೆಲ್ಲ ಏನೋ ಯೋಚನೆ ಮಾಡು. ನೀವ್ ಹೇಳಿ, ಅವ್ರು ನಿಮಗೆ ಕೊಟ್ಟಿದ್ದು ಬೆಸ್ಟ್ ಗಿಫ್ಟ್ ಏನು? ನನ್ನ ಬರ್ತಡೆಗೆ ಯೆಲ್ಲೋ ಕಲರ್ ಡಕ್. ಅದೇ ಅದು ನನ್ನ ಬರ್ತಡೇ ಕೊಟ್ಟಿದ್ದು. ಅವನು ಅವಾಗ ನನ್ನ ಕಾಸು, ಸ್ವಂತ ಕಾಸಲ್ಲಿ ತಗೊಬಂದು ನ್ಯೂಸ್ ಪೇಪರ್ ಎಲ್ಲ ಹಾಕಿ ತಗೊಂಬಂದಿದ್ದ ದುಡ್ಡಲ್ಲಿ ಅವ್ನು ಕೊಡ್ಸಿದ್ದ. ನಾನು ಹೇಳ ಏನು ಅಂತ, ನೀನು 10th ಸ್ಟ್ಯಾಂಡರ್ಡ್ ರೈಟಿಂಗ್ ಪ್ಯಾಡು ಪೆನ್ನು. ಕರೆಕ್ಟ್. ನಾನು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಪ್ಯಾಡು ಪೆನ್ ಕೊಡ್ಸಿದ್ದೆ, ಮರ್ತೋಗಿದ್ದೀನಿ. ಅದು ಬಿಟ್ಟು ಬೇರೆ ಅದು ಬಿಟ್ಟಂದ್ರೆ ಇವ್ರ ಹಸ್ಬೆಂಡು ತಂದು ಕೊಡ್ತಾ ಇದ್ದಿದ್ದು ಚಾಕ್ಲೇಟ್ ಎಲ್ಲ ಗುಳುಮ್ ಸ್ವಾಹ ಮಾಡ್ತಾ ಇದ್ದಿದ್ದೆ ನಾನೇ ಜಾಸ್ತಿ. ನಾನು ಬಚ್ಚಿ ಇಟ್ಟಿದ್ರು ಅವ್ನಿಗೆ ಗೊತ್ತಾಗ್ತಾ ಇತ್ತು, ಹೆಂಗೋ ಹುಡುಕಿ ತಿಂದಿ ಅರ್ಧ ಒಂದ್ ಪೀಸನ ಇಟ್ಟಿರೋನು. ಅದು ನನ್ನ ಸ್ಪೆಷಲ್ ಟ್ಯಾಲೆಂಟ್. ಗೈಸ್ ರಾಖಿ ಕತ್ಕೊಂತ ಇದಾರೆ ನೋಡ್ರಿ. ಆರತಿ ಎತ್ತೀರೆ ಕಳ್ ಮಂಜನ್ಗೆ. ಯಾವ ಸಾಂಗ್ ಆಗ್ತೀಯ ಗೊತ್ತಾ? ಏನು ಗಿಫ್ಟ್ ಇದು? ಏನ್ ಕೊಟ್ಟು? 20 ರೂಪಾಯಿ ರಾಖಿ. ಅಣ್ಣ 20 ರೂಪಾಯಿ ರಾಖಿ ಅಲ್ಲ, 20 ರೂಪಾಯಿ ಕಾಲ ಹೋಯ್ತದು. ಅಲ್ಲ, ರಾಖಿ ಬೆಲೆಗೆ ನೀನು ಗಿಫ್ಟ್ ಕೊಡ್ತಾ ಇರೋದಾ? ಮತ್ತೆ ಚಿನ್ನ ಕೊಡ್ತೀನಿ. ಗಿಫ್ಟ್ ಡೌ ಮಾಡ್ಬೇಡ, ಏನ್ ತೋರ್ಸು. ನಂಗೆ ಕ್ಯೂರಿಯಾಸಿಟಿ ಅದ್ರಲ್ಲಿ ಗಿಫ್ಟ್ಗಳಂದ್ರೆ. ಕೋಣ. ವಾವ್,
ಚೆನ್ನಾಗೈತಾ? ಇದು ರಕ್ಷಿತನ್ ಸೆಲೆಕ್ಷನ್ 100% ಸೆಲೆಕ್ಟ್ ಮಾಡಿರಲ್ಲ. ಕರೆಕ್ಟ್. ನೆಕ್ಸ್ಟ್ ಗಿಫ್ಟಾ? ಏನ್ ಅಷ್ಟೊಂದ್ ಐತಾ? ಕೆಳಗೆ ಕೂತ್ಕೊಂಡ್ಬಿಡ್ತೀನಿ ಇರೋ. ನೀನು ಕೆಳಗೆ ಕೂತ್ಕೊಂಡ್ಬಿಡು ಸಂದೇಶ. ಒಂದೊಂದಾಗಿ ತಕೊಂಡ್ ಕೊಡು ಭಯ್ಯ. ನನ್ ಜುಮ್ಕ ಜಾಸ್ತಿ ಆಗ್ತಿರಂತ ಅವಳು. ನಂಗೆ ಗೊತ್ತು, ನಾನು ಹೇಳ್ದೆ ಅವನಿಗೆ ತಗೊಂಡು. ಸ್ಯಾರೀಸಿಗೆ ಚೆನ್ನಾಗಿರತ್ತದು, ಅದಕ್ಕೆ ಅದ ತಗೊಂಡೆ. ಹಾ, ಥರ್ಡ್ ಗಿಫ್ಟ್. ಹಾ. ಏನ್ ಕೊಟ್ಟ? ಅಯ್ಯೋ, ನಾನು ಇವಾಗ ಯಾವ ಕಾಲೇಜ್ಗೂ ಹೋಗ್ತಾ ಇಲ್ಲ. ಆಫೀಸಲ್ಲಿ ಏನು ಅಕೌಂಟೆಂಟ್ ನೀವು ಬರೆಯಕ್ ಬೇಕಾಗತ್ತೆ. ಆಫೀಸಲ್ಲಿ ಎಲ್ಲಾನು ಯೂಸ್ ಬೇಜಾರ್ ಕೊಡ್ತಾರೆ ಆಫೀಸ್. ಹಾಗೆ ನೆಕ್ಸ್ಟ್ ಚಾಕ್ಲೇಟ್. ಚಾಕ್ಲೇಟ್ ಅಂತೂ ಅಲ್ಲ, ಹಂಗೆ ಕಂಡಿಡಿ. ಹ್ಯಾಂಡ್ ಬ್ಯಾಗ್ ಅನ್ನಿಸ್ತೈತೆ. ತೆಗಿ. ದೇ ಗುಂಡ, ನಿನ್ ಗುಂಡಾನೆ ಕಾಣಿಸ್ತೈತಲ್ಲಿ. ಏನ್ ಅಲ್ಲಿ ನೋಡು, ಅಲ್ಲೋದ್ರೆ ಹಿಂಗ್ ಬರ್ತಾಳೆ, ಹಿಂಗೋದ್ರೆ ಹಂಗ್ ಬರ್ತಾಳೆ. ನಾವು ಪಾಪದ ತೊಡೆ ಮೇಲೆ ಕೂಡಿಸ್ಕೊ. ತೆಗಿಗುಣ ಅಲ್ಲಿ. ನಾನು ಇವತ್ತು ಸೀರಿಯಸ್ ಆಗಿ ತಗೋಬಿಡ್ತಿದ್ದೆ ಹ್ಯಾಂಡ್ ಬ್ಯಾಗ್ ನ. ಆ ಅಂಗಡಿಲಿ ರಾಖಿ ತಗೊಳಕ್ ಹೋದಾಗ ಹೊಸ ಕನೆಕ್ಷನ್ ತಂದಿದ್ದ ಅಂತ ನಿಜ ತಗೋತೈತೆ. ನನಗೆ ಕ್ರೆಡಿಟ್ ಹೇಳ್ರಿ ಎಲ್ಲ. ನಾನು ಫಸ್ಟ್ ದೊಡ್ಡ ಬ್ಯಾಗ್ ತಗೊಳ್ಳೋಣ ಅಂತ ಹೋಗಿ ನಾನ್ ಹೇಳಿದ್ದು ಎಲ್ಲ ನಾನ್ ಹೇಳಿದ್, ನೀನೇನ್ ಮಾಡಿಲ್ಲ. ಆಮೇಲೆ ಹಂಗೆ ಹುಡ್ಕೊಂಬಂದು ಚಾಕ್ಲೇಟ್ಸ್ ಅನ್ಕೊಂಡೆ ಕೂತಿದ್ದ. ಅದೆಲ್ಲ ಇವಳೆ ತಿನ್ಕೊಂತಾಳೆ. ಅವ್ನು ಯಾವಾಗ ಆಮೇಲೆ ಅದು ಯೂಸ್ಫುಲ್ ಅಲ್ಲ ಅದೆಲ್ಲ. ಎಷ್ಟು ಈಸಿಯಾಗಿ ಬಂತು. ಚೆನ್ನಾಗಿರೋ ಚೆನ್ನಾಗಿದ್ಯಾ? ಸೂಪರ್, ನಂದೇ ಸೆಲೆಕ್ಷನ್. ಚೆನ್ನಾಗಿದೆ. ನೆಕ್ಸ್ಟ್ ಸಂಡೇನೆ ಇದೆ ಏನು? ಅವಳ ಬರ್ಡೇಗೆ. ಓಕೆ. ಲಾಸ್ಟ್ ಒಂದು ಪಾಯಿಂಟ್ ಮಿಸ್ ಆಗಿದೆ. ಹಾ ಹೇಳ್ರಿ. ಏನ್ ಗೊತ್ತಾ, ನಾನು ಇವಾಗ ಈ ಬ್ಯಾಗ್ ಕೊಟ್ಟಿದ್ದೀನಾ, ಇದು ತುಂಬಾ ತುಂಬಿಟ್ಟು ಕೊಡು ಅಂತಲ್ಲ. ನೆಕ್ಸ್ಟ್ ಟೈಮ್ ನನ್ಗೆ ಏನಾದ್ರು ಗಿಫ್ಟ್ ಮಾಡ್ಬೇಕಾದ್ರೆ ಈ ತರ ಬ್ಯಾಗ್ ಅಲ್ಲಿ ತುಂಬಾ ದುಡ್ಡು ಕೊಟ್ಬಿಟ್ಟು ಕೊಡು. ಚಿನ್ನ ತುಂಬಿಕೊಡು ಸಾಕು, ದುಡ್ಡೇನ್ ಬೇಡ. ಏನು ಒಳ್ಳೆ ಸಂತನ್ ಸಿಕ್ದಂಗೆ ಹೇಳ್ತಾ ಇದ್ಯಾ? ಈ ಪೆನ್ ಕ್ಯಾಪ್ ಹಾಕು, ಲೀಕ್ ಆಗುತ್ತೆ. ಆಯ್ತಾ, ಎಂಟು ಮಾಡು ಗುರು ವ್ಲಾಗ್ನ. ಸೊ ಗೈಸ್, ಇಲ್ಲಿಗೆ ನಮ್ ಡೇ ಮುಗೀತು. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಜೊತೆಗೆ ಬರ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್. ಬೈ ಮಾಡು. ಬಾಯ್.